ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಫುಡ್. ನಾನಿವತ್ತು ನಿಮಗೆ ತುಂಬಾ ಈಸಿಯಾಗಿ ಮತ್ತು ತುಂಬಾ ಟೇಸ್ಟ್ ಆಗಿರೋ KFC ಸ್ಟೈಲಲ್ಲಿ ಕ್ರಿಸ್ಪಿ ಚಿಕನ್ನ ತುಂಬಾ ಈಸಿಯಾಗಿ ಅದೇ ಟೇಸ್ಟಲ್ಲಿ ಪರ್ಫೆಕ್ಟಾಗಿ ನಾವು ಹೇಗೆ ಮನೇಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಳೋದು, ತುಂಬ ಕಡಿಮೆ ಸಾಮಗ್ರಿಯಲ್ಲಿ ಮನೇಲಿರೋ ಸಾಮಗ್ರಿಗಳಲ್ಲಿ ನಾವು ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಬನ್ನಿ ವಿಡಿಯೋಗೆ ಹೋಗೋಣ. ಇದಕ್ಕೆ ಇವಾಗ ಬಟರ್ ಮಿಲ್ಕ್ನ ರೆಡಿ ಮಾಡ್ಕೊಂಡಿದ್ದೀನಿ. ಇದೊಂದು ಕಪ್ ಹಾಲಿಗೆ 2 ಟೀ ಸ್ಪೂನಷ್ಟು ವಿನೇಗರ್ನ ಆ್ಯಡ್ ಮಾಡಿ ನಾನು ಒಂದು 10 ಮಿನಿಟ್ಸ್ ಮುಚ್ಚಿಟ್ಟಿರೋದು. ಇದಕ್ಕೆ ಬಟರ್ ಮಿಲ್ಕ್ ಅಂತ ಹೇಳೋದು. ಇದಕ್ಕಿವಾಗ ನಾನು ಉಪ್ಪು ಮತ್ತು ಖಾರದ ಪುಡಿ ಮತ್ತು ಇದು ಪೆಪ್ಪರ್ ಪೌಡರ್ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಡ್ತಾ ಇದ್ದೀನಿ. ಈ ಥರ ನಾವು ಬಟರ್ ಮಿಲ್ಕಲ್ಲಿ ನಾವು ಚಿಕನ್ನ ಸೋಪ್ ಮಾಡಿರಬೇಕು. ಮ್ಯಾರಿನೇಷನ್ ಮಾಡ್ತಿರೋದಲ್ಲ, ಇದನ್ನೀಗ ಸೋಪ್ ಮಾಡಿ ಇಟ್ಕೊತಿರೋದು ನಾನು. ಇದಕ್ಕೆ ಈ ಬಟರ್ ಮಿಲ್ಕಿಗೆ ಸ್ವಲ್ಪ ವಿನೆಗರ್ನ ಆ್ಯಡ್ ಮಾಡಿ ಕಂಪ್ಲೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಈ ಥರ ನಾವು ಚಿಕನ್ ಪೀಸಸ್ನ ತೊಗೊಳ್ಳೋಣ. ನಾವು ಸ್ಕಿನ್ ಇರೋ ಪೀಸಸ್ನ ತೊಗೊಳ್ಳೋಣ. ಏನಕ್ಕಂటే ಸ್ಕಿನ್ ಇರೋ ಪೀಸಸ್ಸೇ ಇದಕ್ಕೆಲ್ಲ ಯೂಸ್ ಮಾಡೋದು. ಸೊ ನಾವು ವಿತೌಟ್ ಸ್ಕಿನ್ ತೊಗೋಬೇಕು ಅಂತ ಏನಿಲ್ಲ. ಕೆಲವೊಬ್ಬರಿಗೆ ಸ್ಕಿನ್ ಇಷ್ಟ ಆಗಲ್ಲ, ಸೊ ನೀವು ವಿತೌಟ್ ಸ್ಕಿನ್ನಲ್ಲೂ ನೀವು ರೆಡಿ ಮಾಡ್ಕೋಬೇಕು. ಈ ಥರ ನಾವು ಇದನ್ನು ಸೋಪ್ ಮಾಡಿರಬೇಕು, ಮ್ಯಾರಿನೇಷನ್ ಮಾಡೋದಲ್ಲ ಇದು. ಇವಾಗ ಜಿಂಜರ್ ಗಾರ್ಲಿಕ್ ಪೇಸ್ಟನ್ನ 1 ಟೇಬಲ್ ಸ್ಪೂನಷ್ಟು ನಾವು ಒಂದು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಮತ್ತೊಂದು ಸಣ್ಣ ಪೀಸು ಆನಿಯನ್ನ ಕಟ್ ಮಾಡಿ ಹಾಕೊಳ್ಳೋಣ. ಇದಕ್ಕೆ ನಾರ್ಮಲ್ ಆಗಿ ಹಾಕೊಳ್ಳೋದು ಜಿಂಜರ್ ಪೌಡರು, ಗಾರ್ಲಿಕ್ ಪೌಡರು ಮತ್ತು ಆನಿಯನ್ ಪೌಡರ್ ಅಂತ ಹೇಳ್ಬಿಟ್ಟು ಸಿಗುತ್ತೆ. ಆದರೆ ನಮಗಿವಾಗ ಅದೇನೂ ಇಲ್ಲ, ಸೊ ನಾವು ಅದನ್ನು ಫ್ರೆಶ್ ಆಗಿ ನಾವು ರೆಡಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ಥರ ಪೇಸ್ಟ್ ಮಾಡ್ಕೊತಿರೋದು. ಈ ಥರ ಒಂದು ಗ್ಲಾಸಲ್ಲಿ 2 ಗ್ಲಾಸಷ್ಟು ನಾವು ಮೈದಾನ ತೊಗೊಂಡಿದ್ದೀನಿ. ಇದೇ ಒಂದು ಗ್ಲಾಸಲ್ಲಿ ನಾನು ಮಿಲ್ಕ್ನ ತೊಗೊಂಡಿದ್ದು. ಅದಕ್ಕೆ 1/4 ಗ್ಲಾಸಷ್ಟು ಕಾರ್ನ್ಸ್ಟಾರ್ಚನ್ನು ಆ್ಯಡ್ ಮಾಡ್ತಾ ಇದ್ದೀನಿ. ಕ್ರಿಸ್ಪಿನೆಸ್ಗೋಸ್ಕರ ಕಾರ್ನ್ಸ್ಟಾರ್ಚನ್ನು ಆ್ಯಡ್ ಮಾಡಿ ಇದಕ್ಕೆ ಸ್ವಲ್ಪ ಸಾಲ್ಟನ್ನು ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಮತ್ತು ಚಿಲ್ಲಿ ಪೌಡರ್ನು ಎಲ್ಲದು ಒಂದೊಂದು ಟೀ ಸ್ಪೂನಷ್ಟು ಹಾಕ್ಬಿಟ್ಟು ಕಂಪ್ಲೀಟಾಗಿ ಎಲ್ಲ ಕಡೆಗೂ ಆಗೋ ಥರ ಫುಲ್ಲಾಗಿ ಇದನ್ನು ಮಿಕ್ಸ್ ಮಾಡಿಟ್ಕೊಳ್ಳೋಣ. ಈ ಮೈದಾನ ಈ ಥರ ಮಿಕ್ಸ್ ಮಾಡಿ ಇದು ರೆಡಿ ಮಾಡಿಟ್ಟಿದ್ದು ಒಂದು ಸೈಡಲ್ಲಿ ಇಟ್ಕೊಳ್ಳೋಣ. ಇವಾಗ ಒಂದು 3 to 5 hours ಅಷ್ಟು ನಾವು ಇದನ್ನು ಮ್ಯಾರಿನೇಷನ್ ಮಾಡಬೇಕು, ಸೋಪ್ ಮಾಡಿ ಇಟ್ಕೋಬೇಕು. ಅದಾದಮೇಲೆ ಚೆನ್ನಾಗಿ ಜ್ಯೂಸಿ ಆಗಬೇಕು ಅಂದರೆ ಈ ಸ್ಟೆಪ್ಪು ಮಸ್ಟಾಗಿ ನೀವು ಮಾಡಲೇಬೇಕು. ಇದಕ್ಕೆ ಇವಾಗ ನಾನು ಸ್ವಲ್ಪ ಅದರಲ್ಲಿರೋ ಏನು ಸೋಪ್ ಮಾಡಿಟ್ಟಿರೋ ಮಿಲ್ಕ್ನ ಸ್ವಲ್ಪ ಒಂದು ಕಡೆ ಎತ್ತಿಡ್ಕೊತಾ ಇದ್ದೀನಿ, ಒಂದು ಅರ್ಧ ಕಪ್ಪಷ್ಟು. ಇವಾಗ ಆ ಗ್ಲಾಸಲ್ಲಿ ನಾವು 1/4 ಕಪ್ಪಷ್ಟು ಮೈದಾನ ನಾವು ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಅದಕ್ಕೇನೆ ಸ್ವಲ್ಪ ಖಾರದ ಪುಡಿ ಮತ್ತು ನಾವು ರೆಡಿ ಮಾಡಿಟ್ಟಿದ್ವಲ್ಲ ಆನಿಯನ್ ಪೇಸ್ಟು, ಆ ಆನಿಯನ್ ಪೇಸ್ಟನ್ನು ಹಾಕೋಣ. ಮತ್ತು ಸ್ವಲ್ಪ ಸಾಲ್ಟ್ ಮತ್ತು ಪೆಪ್ಪರ್ ಪೌಡ್ರನ್ನು ಹಾಕಿ ಕಂಪ್ಲೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡ್ಕೊಟ್ಟು ಇದನ್ನು ಒಂದು 1/2 an hour ಇಲ್ಲ 10 minutes ಇದನ್ನು ಮ್ಯಾರಿನೇಷನ್ ಮಾಡ್ಕೊಳ್ಳೋಣ. ಇದು ಮ್ಯಾರಿನೇಷನ್ ಮಾಡ್ಕೊತಾ ಇರೋದು. ನಾವು ಯಾವಾಗ್ಲೂ ಈ ಎಲ್ಲ ಪ್ರೊಸೆಸ್ ಮಾಡಬೇಕಾದ್ರೂ ಉಪ್ಪನ್ನ ಸ್ವಲ್ಪ ಕಮ್ಮಿನೇ ಹಾಕೋಬೇಕು. ಯಾಕಂದರೆ 3 ಸ್ಟೆಪ್ಪಲ್ಲಿ ಉಪ್ಪನ್ನ ಒಂದೇ ಬ್ಯಾಲೆನ್ಸಲ್ಲಿ ಹಾಕೊಂಬಂದರೆ ಮತ್ತು ಲಾಸ್ಟಿಗೆ ತುಂಬಾ ಉಪ್ಪಾಗ್ಬಿಡುತ್ತೆ. ಸೊ ನಾವು ಕಮ್ಮಿಯಾಗಿ ನಾವು 3 ಸ್ಟೆಪ್ಪಲ್ಲೂ ಯೂಸ್ ಮಾಡ್ಕೋಬೇಕು. ಕಮ್ಮಿ ಅಂತ ತೀರಾ ಕಮ್ಮಿ ಮಾಡ್ಕೋಬೇಡಿ, ನಾರ್ಮಲ್ ಆಗಿ ಹಾಕೊಳ್ಳಿ. ಇವಾಗ ಈ ಥರ ಚೆನ್ನಾಗಿ ಇಡಿಸ್ಕೋಬೇಕು ನಾವು ಚಿಕನ್ನ. ಏನು ಅದಾದಮೇಲೆ ಈ ಥರ ಇಡಿಸ್ಕೊಟ್ಟಾದ್ಮೇಲೆ ಕಂಪ್ಲೀಟಾಗಿ ಡಸ್ಟ್ ಮಾಡಬೇಕು. ಒಂದ್ಸಲ ಹಿಂಗೆ ಕುಟ್ಟಿ ಕೊಡಬೇಕು. ಅವಾಗಲೇ ಇದು ಅದರ ಒಂದು ಪರ್ಫೆಕ್ಟ್ ಆಗಿರೋ KFC ಶೇಪ್ ಎಲ್ಲ ಸಿಗೋದು. ಸೊ ನಾವು ಯಾವಾಗ್ಲೂ ಇದನ್ನೊಂದ್ಸಲಿ ಡಸ್ಟ್ ಮಾಡಿ ನಾವು ಆಯಿಲಿಗೆ ಹಾಕ್ಕೊಡ್ಬೇಕು. ಆಯಿಲ್ನ ನಾರ್ಮಲ್ ಟೆಂಪ್ರೇಚರಲ್ಲಿ ಮೀಡಿಯಂ ಫ್ಲೇಮಲ್ಲಿ ಇಟ್ಟು ನಾವು ಅದಕ್ಕೆ ಬಿಟ್ಕೊಳ್ಳೋಣ. ಇದೇ ಥರನೇ ಎಲ್ಲ ಚಿಕನ್ ಪೀಸಸ್ನು
ನಾವು ಇದೇ ಥರನೇ ರೆಡಿ ಮಾಡ್ಕೊಳ್ಳೋಣ. ಎಲ್ಲದನ್ನು ಈ ಥರನ ಡಿಪ್ ಮಾಡಿ ಯಾವ ಕಡೆನೂ ವೆಟ್ಟಾಗಿ ನಮಗೆ ಅನಿಸ್ಬಾರ್ದು, ಕಂಪ್ಲೀಟಾಗಿ ಡ್ರೈ ಆಗಿರಬೇಕು. ಅವಾಗಲೇ ನಮಗೆ ಕ್ರಿಸ್ಪಿಯಾಗಿ ಸಿಗೋದು. ಸೊ ಈ ಥರ ಡಿಪ್ ಮಾಡಿ ನಾವು ಇದನ್ನು ಆಯಿಲಿಗೆ ಹಾಕೊಡೋಣ. ನಾವು ಯಾವಾಗ್ಲೂ ಡಿಪ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೋಬಾರ್ದು. ನಾವು ಯಾವಾಗ್ಲೂ ಆಯಿಲ್ನ ಬಿಸಿ ಮಾಡಾದ್ಮೇಲೆ ನಾವು ಡಿಪ್ ಮಾಡಿ ಅದಕ್ಕೆ ಬಿಟ್ಕೊಡ್ಬೇಕು. ಆದ್ರೇ ಅದ್ರ ಪರ್ಫೆಕ್ಟ್ ಆಗಿರೋ ಕ್ರಿಸ್ಪಿನೆಸ್ ಎಲ್ಲ ಸಿಗುತ್ತೆ. ಈ ಥರ ಎಲ್ಲ ಕಡೆನೂ ಏನಾದರೂ ಇಡಿಸ್ಕೊಟ್ಟಾದ್ಮೇಲೆ ಈ ಥರ ಇದನ್ನು ಡಸ್ಟ್ ಮಾಡಬೇಕು. ಆವಾಗಲೇ ಅದ್ರ ಪರ್ಫೆಕ್ಟ್ ಆಗಿರೋ ಗೆರಿ ಒಂದು ಶೇಪ್ ಇದಕ್ಕೆ ಸಿಗೋದು. ಸೊ ಫ್ರೆಂಡ್ಸ್, ಮಿಸ್ ಮಾಡ್ದೇನೆ ಎಲ್ಲರೂ ನನ್ನ ವಿಡಿಯೋನ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮೊದಲನೇದಾಗಿ ಯಾರಾದರೂ ನನ್ನ ವಿಡಿಯೋ ನೋಡ್ತಿದ್ರೆ ಮಿಸ್ ಮಾಡ್ದೇನೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಮಿಸ್ ಮಾಡ್ದೇನೆ ಎನೇಬಲ್ ಮಾಡಿ. ಆದ್ರೇ ನಾನು ಯಾವಾಗ ಹಾಕೋ ವಿಡಿಯೋನು ನಿಮಗೆ ನೋಟಿಫಿಕೇಶನ್ ಆಗಿ ಸಿಗುತ್ತೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಗರಿಯಾಗಿ ಪರ್ಫೆಕ್ಟ್ ಆಗಿ KFC ಸ್ಟೈಲಲ್ಲೇ ಕ್ರಿಸ್ಪಿ ಚಿಕನ್ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು. ಟೇಸ್ಟು ಅಷ್ಟೇ ಟೇಸ್ಟ್ ಆಗಿದೆ. ಮಿಸ್ ಮಾಡ್ದೇನೆ ಎಲ್ಲರೂ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಿ ನೆಕ್ಸ್ಟ್ ವಿಡಿಯೋ.